ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ರಿಯೋ ಫ್ರಮ್ ನಾಯಕ್. ಸೊ ಫೈನಲಿ ಜನನಾಯಕ್ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೋಸ್ಕರ. ಬಟ್ ಏನು ಅಂತಂದರೆ ಕನ್ನಡದಲ್ಲಿ ಹಾಕಿಲ್ಲ. ನಮ್ಮ ಹೆಸರಾಂತ KVN ಪ್ರೊಡಕ್ಷನ್ನು ಕರ್ನಾಟಕದ್ದು, ಇವರೇ ಇನ್ನೂ ಅದನ್ನು ಕನ್ನಡದಲ್ಲಿ ಡಬ್ ಮಾಡಿಲ್ಲ ಅಂದರೆ ಏನು ಹೇಳೋಣ ಹೇಳಿ. ಸೊ ನಮಗೆ ಇದು ಜನನಾಯಕನ್ನು ಕನ್ನಡದಲ್ಲಿ ನೋಡೋ ಆಸೆ ನಮಗೂ ಇದೆ. ಸೊ ಏನು ನಮಗೇನು ತಮಿಳು ಬರೋಲ್ಲ ಅಂತೇನಿಲ್ಲ, ಬರುತ್ತೆ, ಆದರೆ ಅರ್ಥ ಮಾಡ್ಕೊತೀವಿ, ಮಾತಾಡೋಕ್ಕೆ ಬರೋಲ್ಲ. ಸೊ ನಮಗೂ ಆಸೆ ಇರುತ್ತೆ ಅಲ್ವಾ ಕನ್ನಡದಲ್ಲಿ. ನಮ್ಮ ತಮಿಳ್ ಬೆಸ್ಟ್ ಆ್ಯಕ್ಟರ್ನ ನಾವು ಕನ್ನಡದಲ್ಲಿ ನೋಡೋದಕ್ಕೆ ಆಸೆ ಇರುತ್ತೆ. ಸೊ ನೀವು ಇನ್ನೂ ಅದನ್ನು ಕನ್ನಡದಲ್ಲಿ ಯಾಕೆ ಡಬ್ ಮಾಡಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ಕನ್ನಡದಲ್ಲಿ ಡಬ್ ಮಾಡಬೇಕಾಗಿತ್ತು. ಯಾಕಂದರೆ ನೋಡಿ, ನಮಗೇನೋ ಅರ್ಥ ಆಗುತ್ತೆ, ನಾವು ನೋಡ್ತೀವಿ ತಮಿಳಲ್ಲಿ. ಬಟ್ ತುಂಬ ಜನ ಇದ್ದಾರೆ ತಮಿಳಲ್ಲಿ ಅರ್ಥ ಆಗದಿರೋರು, ಅವರೆಲ್ಲ ಹೇಗೆ ನೋಡ್ತಾರೆ. ಸೊ ನನ್ನ ಯಾಕೆ ಸುಳ್ಳು ಹೇಳಿ, ನಾನು ಹಿಂದಿಲಿ, ತಮಿಳಲ್ಲಿ, ತೆಲುಗಲ್ಲಿ ಮೂರಲ್ಲೂ ಕೂಡ ನಾನು ಒನ್ ಬೈ ಒನ್ ನೋಡಿದೆ. ಸೊ ಮೂರಲ್ಲೂ ಕೂಡ ಚೆನ್ನಾಗಿದೆ. ಬಟ್ ಡಬ್ಬಿಂಗು ಹಿಂದಿಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ಮುಂಚೆ ಏನು ವಿಜಯ್ ಸರ್ ಯಾರು ಡಬ್ ಮಾಡ್ತಿರಲ್ಲ, ಅವ್ರ ಕೈಯಲ್ಲಿ ಡಬ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈಗ ಯಾರೋ ಬೇರೆಯವ್ರ ಕೈಯಲ್ಲಿ ಡಬ್ ಮಾಡಿಸಿದ್ದಾರೆ ಅನಿಸುತ್ತೆ. ಅವ್ರ ವಾಯ್ಸ್ಗೆ ಅಷ್ಟೊಂದು ಮ್ಯಾಚ್ ಆಗ್ತಾಯಿಲ್ಲ. ಅಷ್ಟೇ ಯಾಕೆ, ನಮ್ಮ ವಿಲನು ಬಾಬಿ ದೇವಲ್ ಕೂಡ ಹಿಂದಿಯಲ್ಲಿ ಅವ್ರ ವಾಯ್ಸ್ ರಿಯಲ್ ವಾಯ್ಸ್ ಯೂಸ್ ಆಗಿಲ್ಲ. ಅವ್ರದ್ದು ಕೂಡ ಬೇರೆ ಯಾರೋ ಡಬ್ ಮಾಡಿಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ದೆನ್ ತೆಲುಗುಲಿ ಡಬ್ ಮಾಡಿದ್ದಾರೆ ಯಾರಂತ ಗೊತ್ತಿಲ್ಲ. ಸೇಮ್ ಟು ಸೇಮ್ ವಿಜಯ್ ಸರ್ ವಾಯ್ಸ್ ಇದ್ದಂಗೆ ಇತ್ತು. ತೆಲುಗಲ್ಲಿ ಡಬ್ಬಿಂಗ್ ನೋಡಿದೆ, ಸೇಮ್ ವಿಜಯ್ ಸರ್ ವಾಯ್ಸ್ ಇದ್ದಂಗೆ ಇತ್ತು. ತುಂಬ ಚೆನ್ನಾಗಿದೆ ತೆಲುಗಲ್ಲಿ ಕೂಡ. ಸ್ವಲ್ಪ ಇದು ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಅದೇ ಈ ಭಗವಂತ ಕೇಸರಿ ಮೂವಿ ಎಲ್ಲ ಆಲ್ಮೋಸ್ಟ್ ನೋಡಿರ್ತಿರಲ್ಲ, ಸೇಮ್ ಹೆಂಗೆ ಅಲ್ಲಿ ನಮ್ಮ ಬಾಲಯ್ಯ ಸರ್ರು ಶ್ರೀಲೀಲಾ ಅವ್ರನ್ನ ಹೇಗೆ ಆರ್ಮಿಗೆ ಸೇರಿಸ್ಬೇಕು ಅಂತಿದ್ದಾರೋ, ಇಲ್ಲೂ ಅದೇ ಥರ ಒಂದು ನಾನೊಂದು ಸೆಕೆಂಡ್ ಸಾಕು ಏನೋ ಡಬ್ಬಿ ಮಾಡಿಬಿಟ್ರೆ ಅಂತ. ಬಟ್ ಟ್ರೈಲರ್ ಪೂರ್ತಿ ನೋಡಿದ್ಮೇಲೆ ಯಾವುದೇ ಕಾರಣಕ್ಕೂ ಆ ಥರ ಏನೂ ಇಲ್ಲ, ತುಂಬ ಡಿಫ್ರೆನ್ಸ್ ಇದೆ. ಸೊ ಇನ್ನು ಯಾರ್ಯಾರು ಜನನಾಯಕನ ಟ್ರೈಲರ್ ನೋಡಿಲ್ಲ, ನೋಡಿ, ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇದು ಈ ತಿಂಗಳು 9ನೇ ತಾರೀಕು ಏನು ರಿಲೀಸ್ ಆಗ್ತಾಯಿದೆಯಲ್ಲ, ಸೊ ಎಲ್ಲ ಹೋಗೋಣ, ಥಿಯೇಟ್ರಲ್ಲಿ ನೋಡೋಣ. ಬಟ್ ಆದಷ್ಟು ಕನ್ನಡದಲ್ಲಿ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಕನ್ನಡ ಆಡಿಯನ್ಸ್ ಕೂಡ ಕಾಯ್ತಾ ಇದ್ದಾರೆ ವಿಜಯ್ ತಲಾಪತಿ ಸರ್ ಮೂವಿನ ಕನ್ನಡದಲ್ಲಿ ನೋಡೋದಕ್ಕೋಸ್ಕರ. ಅದೇ ನೆಕ್ಸ್ಟು ವಿಜಯ್ ಸರ್ರು ಫಿಲ್ಮ್ ಇಂಡಸ್ಟ್ರಿ ಯಾಕೆ ಬಿಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಇಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇಟ್ಕೊಂಡು. ಸೊ ವಿಜಯ್ ಸರ್ರು ಫಿಲ್ಮ್ ಇಂಡಸ್ಟ್ರಿ ಬಿಡೋದು ನ್ಯಾಯ ಅಲ್ಲ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಇವಾಗ ಅವರು ಪೊಲಿಟಿಕಲ್ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಅವ್ರ ಫ್ಯಾನ್ಸ್ ಅವ್ರನ್ನ ಕೈ ಬಿಡೋದಿಲ್ಲ ಅಂತ ನಮ್ಗೆ ಗೊತ್ತು. ಸೊ ಅಲ್ಲಿ ಕೂಡ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಫಿಲ್ಮ್ ಟ್ರೈಲರ್ ಯಾವ ಥರ ಇದೆ ಅಂದರೆ ಪೂರ್ತಿ ಕಂಪ್ಲೀಟು ತಲಾಪತಿ ವಿಜಯ್ ಸರ್ನೇ ತೋರಿಸಿದ್ದಾರೆ ಹೊರತು ಹೀರೋಯಿನ್ ಪೂಜಾ ಹೆಗಡೆನೂ ಕೂಡ ಒಂದೇ ಒಂದು ಸೆಕೆಂಡಿಗೆ ಅಷ್ಟೇ ಕಾಣಿಸ್ತಾರೆ. ಇನ್ನು ಬಾಬಿ ದೇವಲ್ ಸರ್ನೇನು ಅಷ್ಟೊಂದು ಏನು ತೋರಿಸಿಲ್ಲ, ಸ್ವಲ್ಪ ತೋರಿಸಿದ್ದಾರೆ. ಬಟ್ ಅವ್ರದ್ದು ಏನು ಫೀಲ್ ಆಗಬೇಕಲ್ಲ, ಅಷ್ಟು ಫೀಲ್ ಆಗುತ್ತೋ ಆಗಿದ್ದಾರೆ, ಒಳ್ಳೆ ವಿಲನ್ ಟೈಪಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಅನಿಮಲಲ್ಲಿ ಏನು ಶೋ ಆಗಿತ್ತಲ್ಲ ವಿಲನು, ಆ ಲೆವೆಲ್ ಆಗೇನಿಲ್ಲ. ಬಟ್ ಇಲ್ಲೂ ಕೂಡ ಅವ್ರನ್ನ ಅದೇ ಥರ ಶೋಕೇಸ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಮೂವಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ಬೋದು. ಅಲ್ಲಿವ್ರಿಗೂ ಏನು ನಾವೇನು ಡಿಸೈಡ್ ಮಾಡೋದು ಬೇಡ. ಇನ್ನೊಂದೇನೆಂದರೆ ವಿಜಯ್ ಸರ್ ಪೊಲಿಟಿಕಲ್ ಪವರ್ ಯಾವ ಲೆವೆಲಲ್ಲಿ, ಎಂಪೈರ್ ಯಾವ ಲೆವೆಲಲ್ಲಿ ಮುಂದೆ ಹೋಗ್ಬೋದು ಅನ್ನೋದನ್ನ ಈ ಮೂವಿಲಿ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ தொற்றுலையே சம்பவம் பண்றவனு கேள்விப்பட்டிருப்ப, அதுல ரெக்கார்டு வைக்கிறவனு கேள்விப்பட்டிருக்கியா?